ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಆರ್ಡರ್ ಇತ್ತು. ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಥಿಯೇಟ್ರ್ ರನ್ ಮಾಡ್ಬೋದು ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರ್ ಇತ್ತು. ಆದ್ರೂ ನಿನ್ನೆ ಬೆಳಗ್ಗೆ 7-7:30ಗೆನೆ ಒಂದು 200-250 ಜನ ಏಕಾಏಕಿ ಥಿಯೇಟ್ರಿಗೆ ಬಂದಿದ್ದಾರೆ. ಥಿಯೇಟ್ರಲ್ಲಿ ಅನಂತು ಮತ್ತೆ ಸುಮಂತ್ ಅಂತ ಅಂದ್ಬಿಟ್ಟು ಮ್ಯಾನೇಜರ್ ನಾವುಗಳಿದ್ದಾಗ ಏನಾಗಿದೆ, ಬಂದು ಏಕಾಏಕಿ ಬಂದಿದ್ರಿಂದ ನಾವು ಗಾಬರಿ ಬಿದ್ದಿದ್ದೀವಿ. ಅವರು ಕೋರ್ಟಿಂದ ಅಮೀನ್ದಾರನೂ ಬಂದಿದ್ದಾರೆ. ಓನರ್ ಇಲ್ಲ ಅಂತ ಅಂದ್ರೂ ಕೇಳ್ದಲ್ಲೇನೆ ಏಕಾಏಕಿ ನಮ್ಗೆ ಭಯ ಬಂದು ನಾವು ಸೈನ್ ಮಾಡಿ, ನಮಗ್ ಭಯ ಬಂದಿದೆ, ನಾವು ಸುಮ್ಮನೆ ಭಯ ಬಂದಿರೋದ್ರಿಂದ ನಾವು ಸುಮ್ಮನಾಗಿದ್ದೀವಿ. ಅವರು ಏಕಾಏಕಿ ಇರಬರ ಐಟಮ್ಗಳು ಏಕಾಏಕಿ ಎಲ್ಲದನ್ನೂ ಒಡೆದಾಕೋದಕ್ಕೆ, ಎಲ್ಲ ಕಿತ್ತಾಕೋದಕ್ಕೆ ಸ್ಕ್ರೀನ್ ಎಲ್ಲ ಹರಿದಾಕಿದ್ದಾರೆ. ಸೀಟ್ಸ್ಗಳು ಎಲ್ಲದನ್ನೂ ಇದನ್ ಮಾಡಿದ್ದಾರೆ. ಆಮೇಲೆ ಒಳಗಡೆ POP ಎಲ್ಲದನ್ನೂ ಕಿತ್ತಾಕಿದ್ದಾರೆ. ಸುಮಾರು ಡ್ಯಾಮೇಜ್ ಎಲ್ಲ ಮಾಡಾಕಿದ್ದಾರೆ. ಅವರು ಓನರ್ ಪರ್ಮಿಷನ್ ಇಲ್ದಲೇನೆ, ಓನರ್ ಸಿಗ್ನೇಚರ್ ಇಲ್ದಲೇನೆ ಅವ್ರು ಮಾಡಿರೋದೇನೆ ಅದು ತಪ್ಪು. ಓನರ್ ಇಲ್ದಲೇ ಇದ್ದಾಗ ಈ ಹುಡುಗರುಗಳನ್ನ ಎದುರಿಸ್ಬಿಟ್ಟು ಮಾಡಿದ್ದಾರೆ. ಅದು ಅಲ್ದಲೇನೆ ಅಲ್ಲಿ ಇರೋರು ಯಾರು ನಮ್ಮ ಕಡೆಯವರ ಅಲ್ವೇ ಅಲ್ಲ, ಎಲ್ಲ ಅವರೇನೇ ಇರೋದು. ಅಲ್ಲಿ ಲ್ಯಾಂಡ್ ಲಾರ್ಡ್ ಇದಾರಲ್ಲ ಅವ್ರ ಕಡೆಯವರೇನೆ ಒಂದು 200-250 ಜನ ಬಂದ್ಬಿಟ್ಟು ಏಕಾಏಕಿ ಬಂದು ಇದನ್ನೆಲ್ಲ ಐಟಮ್ ಎಲ್ಲದನ್ನು ತೆಗೆದ್ಬಿಟ್ಟು, ನಿಮ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸಿದೀನಿ ನೋಡಿ, ತೆಗೆದು ಹೊರಗಡೆ ಎಲ್ಲ ಬಿಸಾಕಿರೋದು ಎಲ್ಲದನ್ನು ಅವರೇ ಮಾಡಿದ್ದಾರೆ. ಆಮೇಲೆ ರಾತ್ರಿ ಕ್ಯಾಶನ್ನು ತಗೊಂಡೋಗೋದಕ್ಕೆ ಬಂದಿದ್ದಾರೆ. ಅದು ಕೋರ್ಟ್ ಅಮೀನ್ದಾರ ಇದಾನಲ್ಲ ಅವನು ಇದಾನೆ ಇದರಲ್ಲಿ, ಟ್ರಸ್ಟ್ ಲ್ಯಾಂಡ್ ಲಾರ್ಡ್ ಅವ್ರ ಮಗ ಮತ್ತೆ ಇವನು ಯಾರು ಕೋರ್ಟ್ ಅಮೀನ್ದಾರ. ಅದು ಥಿಯೇಟ್ರಿಗೆ ಸಂಬಂಧಪಟ್ಟಿದ್ದ ಹಣನ ಮುಟ್ಟ ಅಧಿಕಾರ ಯಾರಿಗೂ ಇಲ್ಲ. ಅದಲ್ದಲೇನೆ ಬೇರೆ ಇನ್ನ ಏನೇನಾಗಿದೆ ಅನ್ನೋದು ನಮ್ಗೂ ಗೊತ್ತಾಗಿಲ್ಲ. ಥಿಯೇಟ್ರಲ್ಲಿ ಇದ್ದಿದ್ದು ನಾವು ಒಂದು 5 ಜನ ಹುಡುಗರು ಇದ್ದಾಗ ಅವ್ರು ಒಂದು 200-250 ಜನ ಬಂದ್ರೆ ನಮ್ಗೂ ಭಯ ಆಗತ್ತೆ. ನಾವು ಸುಮ್ಮನೆ ಕೂತ್ಕೊಂಡಿದೀವಿ, ನಾವು ಕೈಲಾಗ್ದಲೇನೆ ನಾವು ಇದೀವಿ.